ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಈ ಬಾರಿಯ ಚುನಾವಣೆಯಲ್ಲಿ ನನಗೆ ಮತ ನೀಡಿ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಮನವಿ. ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಸುರಿದ ಮಳೆ, ತಂಪೆರೆದ ಮಳೆರಾಯ, ರೈತರಲ್ಲಿ ಮಂದಹಾಸ ಮೂಡಿಸಿದ ವರುಣದೇವ. ವಿಜಯನಗರ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆ, ನೆಲಕ್ಕುರುಳಿದ ಬಾಳೆ ಬೆಳೆ, ಪರಿಶೀಲನೆ ನಡೆಸಿದ ಹೊಸಪೇಟೆ ಶಾಸಕ ಗವಿಯಪ್ಪ. ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ರು ಈ ಬಾರಿಯ ಚುನಾವಣೆಯಲ್ಲಿ ತಮಗೆ ಮತ ನೀಡಿ ಜಯಶೀಲರನ್ನಾಗಿಸುವಂತೆ ಮನವಿ ಮಾಡಿದರು. ಬಳ್ಳಾರಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರು, ಕಳೆದ 2012-18ರವರೆಗೆ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಗೆದ್ದು ಪದವೀಧರರ ಸಮಸ್ಯೆಗೆ ಪರವಾಗಿ ಧ್ವನಿ ಎತ್ತಿದ್ದೇನೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನನಗೆ ಹೈಕಮಾಂಡ್ ಅವಕಾಶ ನೀಡಿದ್ದು, ಈಗಿನ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು ಪದವೀಧರರು ನನಗೆ ಮತ ನೀಡಬೇಕು ಎಂದು ಮನವಿ ಮಾಡಿದರು. ಮೊನ್ನೆ 11ನೇ ತಾರೀಕಿಗೆ ಸಾಯಂಕಾಲ ರಾಜ್ಯದಲ್ಲಿ ನಡೆಯುವಂತ 3 ಶಿಕ್ಷಕರ ಕ್ಷೇತ್ರ, 3 ಪದವೀಧರ ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿದೆ. ರಾಷ್ಟ್ರೀಯ ನಾಯಕತ್ವ ಇವತ್ತು ಆ ಘೋಷಣೆಯನ್ನ ಮಾಡಲಾಗಿದೆ. ಅದರಲ್ಲಿ JDS ಜೊತೆ ಕೂಡ ಮೈತ್ರಿ ಅನ್ನುವಂತ ನಿಟ್ಟಿನಲ್ಲಿ ಕ್ಷೇತ್ರಗಳನ್ನ ಬಿಟ್ಕೊಡ್ಲಾಗಿದೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ, ಉತ್ತರ ಪ್ರಾಂತದಲ್ಲಿ ಇವತ್ತು ಈಶಾನ್ಯ ಪದವೀಧರರ ಕ್ಷೇತ್ರ ಅಂದ್ರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ 7 ಜಿಲ್ಲೆಗಳ ಒಳಗೊಂಡಂತಹ ಈಶಾನ್ಯ ಪದವೀಧರ ಕ್ಷೇತ್ರ, ನಾರ್ತ್ ಈಸ್ಟ್ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಈ ಕ್ಷೇತ್ರಕ್ಕೆ ಇವತ್ತು ನನ್ನನ್ನ ಅಮರನಾಥ್ ಪಾಟೀಲ್ ಅಂತ ನಾನು ಈ ಹಿಂದೆ ಕೂಡ 2012ರಿಂದ 2018ರವರೆಗೆ ಈ ಕ್ಷೇತ್ರವನ್ನ ವಿಧಾನ ಪರಿಷತ್ತಿನಲ್ಲಿ ಪ್ರತಿನಿಧಿಸ್ತಾ ಇರೋಂಥದ್ದು. ಇವತ್ತು ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದೆ ಪಾರ್ಟಿ. ಇದಕ್ಕೆ ಬಹುಶಃ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಈ ಭಾಗದ ಒಬ್ಬ ಕಾರ್ಯಕರ್ತನಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಸಾಮಾಜಿಕ ಕಾರ್ಯಕರ್ತನಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ 7 ಜಿಲ್ಲೆಯ ನನ್ನ ಆತ್ಮೀಯ ಪಕ್ಷದ ಮುಖಂಡರನ್ನ, ಮತ್ತೆ ಕಾರ್ಯಕರ್ತರನ್ನ, ಪದವೀಧರರನ್ನ, ಯುವಕರನ್ನ, ಮತ್ತೆ ನಮ್ಮ ರಾಷ್ಟ್ರೀಯ ನಾಯಕತ್ವ, ರಾಷ್ಟ್ರೀಯ ಅಧ್ಯಕ್ಷರಾದಂತ JP ನಡ್ಡಾಜಿಯವರು, ನಮ್ಮ ಯಶಸ್ವಿ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರು, ಮತ್ತೆ ರಾಜ್ಯದ ಕ್ರಿಯಾಶೀಲ ಯುವಕರ ಕಣ್ಮಣಿಗಳಾದಂತ ಸನ್ಮಾನ್ಯ ವಿಜೇಂದ್ರಜಿಯವರ, ಮತ್ತೆ ಹಿರಿಯರಾದಂತ ಯಡಿಯೂರಪ್ಪಜಿಯವರು, ಅವರ ಆಶೀರ್ವಾದ, ಸಾಕಷ್ಟು ಕೋರ್ ಕಮಿಟಿಯ ನಮ್ಮ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ನಾಯಕರುಗಳು, ಪಕ್ಷದ ಮುಖಂಡರುಗಳು, ರಾಷ್ಟ್ರ ನಾಯಕತ್ವ, ರಾಜ್ಯ ನಾಯಕತ್ವ ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ಈ ಕ್ಷೇತ್ರದ ಅಭ್ಯರ್ಥಿಗಳನ್ನಾಗಿ ಮಾಡಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಈ ಎಲ್ಲಾ ಮಹನೀಯರಿಗೆ ನಾನು ಅವರು ಪೂರ್ವಕವಾದಂತ ಧನ್ಯವಾದಗಳನ್ನ, ಅನಂತ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ನನಗೆ ಇವತ್ತು ಪಕ್ಷ ಕಳೆದ ಒಂದು 20-25 ವರ್ಷದಿಂದ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಬಂದಿದ್ದೀನಿ. 2004-5ರಲ್ಲಿ ಕಲಬುರಗಿ ಅಖಂಡ ಜಿಲ್ಲೆ, ಯಾದಗಿರಿ ಕಲಬುರಗಿ ಜಿಲ್ಲಾಧ್ಯಕ್ಷನಾಗಿ ಕೂಡ ಸೇವೆಯನ್ನ ಮಾಡಿದ್ದೀನಿ. ತದನಂತರ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನಿಯುಕ್ತಿಯಾಗಿ ಬಳ್ಳಾರಿ ವಿಭಾಗ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಈ ವಿಭಾಗದಲ್ಲಿ ಕೂಡ ನನಗೆ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಆ ಸಂದರ್ಭದಲ್ಲಿ ಹೇಳಿಕೊಂಡು ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ಒಡನಾಡಿಗಳನ್ನ ಬೆಳೆಸ್ಕೊಂಡಿದ್ದಂಥದ್ದು ಇವತ್ತು ಮೆಲುಕು ಹಾಕ್ತಾ, ತದನಂತರ ನನ್ನನ್ನ 2012ರಲ್ಲಿ HKDB 9ರಲ್ಲಿ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿ ಕೂಡ ಪಕ್ಷ ಇವತ್ತು ನನಗೆ ಸೇವೆ ಸಲ್ಲಿಸುವಂತ ಅವಕಾಶ ಕೊಟ್ಟಿತ್ತು. ತದನಂತರ 2012ರಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿ ಈ ಕ್ಷೇತ್ರದ ಈಗಾಗಲೇ ಹೇಳಿದಂಗೆ ಪಕ್ಷದ ನಾಯಕತ್ವ, ಎಲ್ಲ 7 ಜಿಲ್ಲೆಯ ಮುಖಂಡತ್ವ, ಕಾರ್ಯಕರ್ತರ ಪಡೆ, ಮತ್ತೆ ವಿಶೇಷವಾಗಿ ಪದವೀಧರರು ಮತ್ತೆ ಮಾಧ್ಯಮದ ಸ್ನೇಹಿತರ ಆಶೀರ್ವಾದದಿಂದ ಬಹಳ ಪ್ರಚಂಡ ಬಹುಮತದಿಂದ ನಾನಿವತ್ತು ಆಯ್ಕೆ ಆಗಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದೆ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿತ್ತು. ಅಂತೆಯೇ ಕಳೆದ 2 ದಿನಗಳಿಂದ ಬಳ್ಳಾರಿ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಿದ್ದು ರೈತರಲ್ಲಿ ಮಂದಹಾಸ ಮೂಡಿದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ತುಮಕೂರು, ರಾಮನಗರ, ಹಾಸನ, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದೆ. ಕಲಬುರಗಿ, ರಾಯಚೂರು, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುವ ನಿರೀಕ್ಷೆ ಇದ್ದು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ರೈತ
ರೈತರಲ್ಲಿ ಮಂದಹಾಸ ಮೂಡಿದೆ. ಇನ್ನು ಬೆಂಗಳೂರು, ಕೋಲಾರ ಸೇರಿದಂತೆ ಹಲವೆಡೆ ಮರಗಳು ಧರೆಗುಳಿದಿವೆ. ಅಲ್ಲಲ್ಲಿ ಬಸ್ಗಳ ಮೇಲೆ, ಕಾರ್ಗಳ ಮೇಲೆ ಮರಗಳು ಬಿದ್ದಿದ್ದು ಕೆಲ ಕಡೆಗಳಲ್ಲಿ ವಾಹನಗಳು ಜಖಂಗೊಂಡಿವೆ. ವಿಜಯನಗರ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಗೆ ಹೊಸಪೇಟೆ ಸುತ್ತಮುತ್ತಲಿನ ಬಾಳೆ ಬೆಳೆಗೆ ಅಪಾರ ಹಾನಿಯುಂಟಾಗಿದ್ದು ಶಾಸಕ HR ಗವಿಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೊಸಪೇಟೆ ಸುತ್ತಮುತ್ತ ಸುರಿದ ಭಾರೀ ಮಳೆಗೆ ಬಾಳೆ ಬೆಳೆ ಹಾನಿಯಾಗಿದ್ದು, ಬೆಳೆ ಹಾನಿ ಪ್ರದೇಶಗಳಿಗೆ ಶಾಸಕ HR ಗವಿಯಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೊನ್ನೆಯಷ್ಟೇ ಕಮಲಾಪುರ ಭಾಗದಲ್ಲಿ ಬಾಳೆ ಹಾನಿಯಾಗಿತ್ತು. ಅಂತೆಯೇ ನಿನ್ನೆ ಸುರಿದ ಮಳೆಗೆ ಹೊಸೂರು, ಹಾನಗಲ್ಲು, ಇಪ್ಪಿತೇರಿ, ಮಾಗಾಣಿಗಳು, ನಾಗೇನಹಳ್ಳಿ, ಚಿತ್ತವಾಡಗಿ ಭಾಗದಲ್ಲಿ ಬಾಳೆ ಬೆಳೆ ಹಾನಿಯಾಗಿದೆ. ಈ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಶಾಸಕರು ಹಾನಿ ಪ್ರಮಾಣ ಎಷ್ಟು, ಏನು ಅಂತ ನೋಡಿ ಪರಿಹಾರ ಕೊಡಕ್ಕೆ ತಿಳಿಸಲಾಗಿದೆ ಎಂದರಲ್ಲದೆ, ನಾನು ವೈಯಕ್ತಿಕವಾಗಿಯೂ ಕೂಡ ಸಹಾಯ ಮಾಡುತ್ತೇನೆ ಎಂಬ ಭರವಸೆ ನೀಡಿದ್ದಾರೆ. ಸಾಕು ಫೋಟೋಗಳು ಏನು ಫೋಟೋ ಸಾಕು, ಎಲ್ಲ ಹಂಗೆ ಅಂತ ಸಾಂಬಿಟ್ರೆ ಮುಗಿದು. ಆಮೇಲೆ ಇವರು ಒಂದು ಸ್ಟಡಿಗೆ ಬರ್ತಾರ, ಒಳ್ಳೆ ಫಸಲು ಬಿದ್ದಿದೆ ಪಾಪ. ಈಗ ಏನು ಸ್ವಲ್ಪ ಬರಲ್ರಿ ಇದು. 18ರಿಂದ 20 kg ಗೊನೆ ಬರುತ್ತೆ ತೂಕ. ಇದು ಇನ್ನು ಕಾಯಿ ಬಲ್ತಿದ್, ಇದು ನಮ್ಗೆ ಕಾಯಿ ಬಲ್ತೈತಪ್ಪ ಅಂದ್ರೆ ಏನದ ನೋಡ್ರಿ, ಈ ತರ ನೈಸ್ ಆಗ್ಬೇಕು. ನೈಸ್ ಆಯ್ತಪ್ಪ ಅಂದ್ರೆ ಕನಿಷ್ಠ ಅವಾಗ ಐತಲ್ಲ 30 kg ಗೊನೆವರೆಗೆ ಎವರೇಜ್ ಬರುತ್ತೆ. ಮಾತ್ರ ಸಂಜೆ ಕಡೆಗೆ ಈಗ 10-10ವರೆಗೆ ಇವು ಬರ್ತಾರೆ, MLA ಬರ್ತಾರೆ, ಅಧಿಕಾರಿಗಳೆಲ್ಲ ಬರ್ತಾರೆ. ಈ ಸರಿ ಇದೇನನ್ನು ಮಾಲ್ ನಿಂತಿದ್ರೆ ಕನಿಷ್ಠ 4ರಿಂದ 5 ಲಕ್ಷ ರೂಪಾಯಿ ಮಾಸ್. ಹೆಂಗಂದ್ರೆ ಇದು ಈ ಸರಿ ಇದು ಮಾರ್ಕೆಟ್ ಈಗ ಇರೋದು ಏಳಿಕೆ ಇಲ್ಲ ಅಷ್ಟೊಂದು. ಸುಗಂಧಿ ಎಸ್ ಫಾರ್ ಸೈಲೆನ್ಸ್ ಚಿತ್ರದ ಫಸ್ಟ್ ಲುಕ್ ಹಾಗೂ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ನೆರವೇರಿತು. SK ಮೋಹನ್ ಕುಮಾರ್ ಅವರ ನಿರ್ಮಾಪಕತ್ವದಲ್ಲಿ ತಯಾರಾದ ಎಸ್ ಫಾರ್ ಸೈಲೆನ್ಸ್ ಎಂಬ ಚಿತ್ರದ ಟೀಸರ್ ಹಾಗೂ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವು ಬೆಂಗಳೂರಿನ ರೇಣುಕಾಂಬ ಸ್ಟುಡಿಯೋದಲ್ಲಿ ಅದ್ಧೂರಿಯಾಗಿ ನೆರವೇರಿದೆ. PVR ಸ್ವಾಮಿ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರದಲ್ಲಿ ಪ್ರದೀಪ್ ಪೂಜಾರಿ, ನಿಖಿತಾ ಸ್ವಾಮಿ, ಮಂಗಳೂರು ಮೀನನಾಥ್, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸದಾನಂದ, ಸುಷ್ಮಿತಾ ಗೌಡ ಸೇರಿದಂತೆ ಇನ್ನಿತರೆ ಪ್ರಮುಖರು ಅಭಿನಯಿಸಿದ್ದಾರೆ. ಇನ್ನು ಪ್ರಥಮ್, MD ಕೌಶಿಕ್, ಟೆನ್ನಿಸ್ ಕೃಷ್ಣ, ಥ್ರಿಲ್ಲರ್ ಮಂಜು, ಸುನಾಮಿ ಕಿಟ್ಟಿ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮುತ್ತುರಾಜ್ ಸೇರಿದಂತೆ ಮತ್ತಿತರರು ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ್ದು ಹೀಗೆ. ಮತ್ತೆ ಇಲ್ಲೇ ನೋಡಿ, ನಿಮ್ ಪೋಸ್ಟರ್ ಗೊತ್ತಾಗುತ್ತೆ ಸ್ವಲ್ಪ RR, ಇಲ್ಲೊಂದು ಯಾವ್ದು ಸ್ಮೈಲಿ ಇದೆ, ಬಟ್ ಅವರು ಸ್ಮೈಲಿ ಕೊಡಲ್ಲ ಮೂವಿಲಿ, ಜಾಸ್ತಿ ಬೇರೆ ರೀತಿ ಇದೆ. ಅದ್ರ ಜೊತೆ ಮಿಡಲ್ ಅಲ್ಲೂ ಕೂಡ RR ಸಸ್ಪೆನ್ಸ್ ಸಂಬಂಧಪಟ್ಟದ್ದು ಅಂತ ಮೂವಿ ಇದೆ. ಒಳ್ಳೆ ಗುಡ್ ಕಂಟೆಂಟ್ ಇದೆ. ಇದು ಟೀಸರ್ ಮುಖಾಂತರ ನೀವು ಇದ್ ಮಾಡೋದ ಆಡಿಯನ್ಸ್ ನ ಎಳ್ಕೊಂಬರೋದಕ್ಕೆ ಈ ತರ ಸಿನಿಮಾಗಳಿಗೆ ಬರ್ಬೇಕಾಗಿದೆ. ಹೆಚ್ಚಾಗಿ ಮಕ್ಕಳೆಲ್ಲ ವಾರ ಪೂರ್ತಿ ಸಾಫ್ಟ್ವೇರ್ ಕಂಪನಿ, ಹಾರ್ಡ್ವೇರ್ ಕಂಪನಿ ಎಲ್ಲದಕ್ಕೂ ಬ್ಯುಸಿ ಇರ್ತಾರೆ. ವಾರಕ್ಕೆ 2 ದಿನ ಟೂರ್ಗೆ ಹೋಗ್ಬಿಡ್ತಾರೆ. ತಂದೆ ತಾಯಿನ ಯಾರು ಕರ್ಕೊಂಡ್ ಬರ್ಬೇಕು ಅಲ್ವಾ? ಈ ಟ್ರಾಫಿಕ್ ಅಲ್ಲಿ ವಯಸ್ಸಾದವ್ರು ಬಂದು ನೋಡಕ್ಕಾಗತ್ತಾ? ಆ ತರ ಸಿನಿಮಾಗಳು ಬರ್ತಾ ಇಲ್ಲ ಅಂತಾನೂ ಹೇಳ್ತಿರ್ತಾರೆ. ಆದ್ರೆ ಮಧ್ಯದಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆ ತರ ದೇವ್ರ ಪಿಕ್ಚರ್ ಅಂತ ನಾವೆಲ್ಲ ಕರಿತಾ ಇದ್ವಿ. ಪ್ರಮೋಷನ್ ಮೇಲೆ ನಿಂತಿದೆ ಈ ಸಿನಿಮಾ. ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಇಲ್ಲ ಅಂದ್ರೆ ಆಯಾ ಒಂದು ಅಕ್ಕಪಕ್ಕದಲ್ಲಿ ತಿಳಿದವ್ರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಅಟ್ಲೀಸ್ಟ್ ಒಂದು ನಾಲೆಜ್ ತಗೊಬಹುದು, ಯಾವ ರೀತಿ ಮಾಡಿದ್ರೆ ಉತ್ತಮ ಅಂತ.
ಆ ರೀತಿ ಸೈಲೆನ್ಸ್ ಸಿನಿಮಾ ಚೆನ್ನಾಗೇ ಮೂಡ್ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಒಳ್ಳೇದಾಗ್ಲಿ. ಸಿನಿಮಾ $? ಸೈಲೆನ್ಸ್ ಅಂತ ಡಾಟ್ ಅಲ್ಲೇ ಇರೋದು. ಒಬ್ಬ ವ್ಯಕ್ತಿ ಸೈಲೆನ್ಸ್ ಆಗಿದ್ರೆ ಏನಾಗುತ್ತೆ, ಅದೇ ವ್ಯಕ್ತಿ ವೈಲೆಂಟ್ ಆದ್ರೆ ಏನಾಗುತ್ತೆ. ಸಿನಿಮಾದಲ್ಲಿ ಹೇಳದಂಗೆ ಬರೀ ಅದೇ ಹೇಳ್ತಿದ್ರು ದೇವರು ಅದು ಅಂತ ಅಲ್ಲ. ಸಿನಿಮಾದಲ್ಲಿ ಎಲ್ಲಾ ತರದ್ದು ಇದೆ. 16ರಿಂದ 60 ವರ್ಷದವರೆಗೂ ನೋಡ್ಬೇಕಾದ್ರೆ ಎಲ್ಲಾ ತರದ್ದು ಜನ ನೋಡ್ಬೋದು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಟೆಕ್ನಿಷಿಯನ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬಾ ಹೇಳ್ಬೇಕು. ಅವರು ಪ್ರತಿ ಅಕ್ಷರದಿಂದ ಹಿಡಿದು ಪ್ರತಿ ಎಂಡ್ವರೆಗೂ ತುಂಬಾ ಜೊತೆ ಕೈಗೂಡಿಸಿದ್ರು. ತುಂಬಾ ಕ್ರಿಯೇಟಿವ್, ಚೆನ್ನಾಗಿ ಅವ್ರ ಐಡಿಯಾಸ್ ಇದೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಯಾವುದೇ ಟೆಕ್ನಿಷಿಯನ್ಗಾಗ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಇದು ನಂದಲ್ಲಪ್ಪ, ನಾನು ಮಾಡಬಾರ್ದು, ಇದು ಅವ್ರನ್ನಲ್ಲ ಅಂತಲ್ಲ, ಎಲ್ಲಾಗೂ ಚೆನ್ನಾಗಿ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಏನ್ ಬೇಕಾದ್ರು ಮಾಡ್ಕೊಡ್ತಾರೆ. ಆಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸಪೋರ್ಟ್ ಏನು ಬಡೋದ್ರೆ, ನಾನು ಏನು 10 ರೂಪಾಯಿ ಕೇಳಿದ್ರೆ ಅವ್ರು 100 ರೂಪಾಯಿ ಕೊಡ್ತಾರೆ. ಹಂಗಿರ್ಬೇಕು, ಆವಾಗ ಸಿನಿಮಾ ಚೆನ್ನಾಗಿ ಮಾಡೋಕೆ ಸಾಧ್ಯ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅನ್ಕೊಂಡಂಗೆ ಉಪ್ಪಿನಕಾಯಿ ಅಷ್ಟೇ ಇರೋದು ಸಿನಿಮಾ, ಊಟ ಅಲ್ಲ. ಆಮೇಲೆ ಕಾಮಿಡಿ ಇದೆ, ಪ್ರತಿಯೊಂದು ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಕಲಾವಿದರು ಪ್ರತಿ ಪೂಜಾ 2 ಗಂಟೆ 3 ನಿಮಿಷ ಡ್ಯೂರೇಷನ್ ಇದೆ. ಮತ್ತೆ ಇಲ್ಲಿ ಹೇಳುವಾಗ ಸೀನಿಯರ್ ಆರ್ಟಿಸ್ಟ್ಗಳು ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ. ಮತ್ತೆ ಕಾಮಿಡಿ ಕಿಲಾಡಿಗಳು ಇದ್ದಾರೆ. ಮತ್ತೆ ಇವರು ಇದ್ದಾರೆ, ಮಂಗಳೂರು ಮೀನಾಥ್ ಅಂತೇಳಿ ಪಂಚರಂಗಿ ಪಾಂಬಂ ಅವರು ಇದ್ದಾರೆ. ಇಂಪಾರ್ಟೆಂಟ್ ಆಗಿ ಮತ್ತೆ ಉಗ್ರಂ ಮತ್ತೆ ಮುಫ್ತಿ ಮಾಡಿರುವಂತ ಪ್ರತಿಭೆ ಇದ್ದಾರೆ. ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ನಾನು ನಿಖಿಲ್ ಸ್ವಾಮಿ ಬಗ್ಗೆ ಹೇಳ್ಬೇಕು. ಬಿಕಾಸ್ ಆಫ್ ನಂದು ಅವ್ರದ್ದು ಫಸ್ಟ್ ಮೂವಿ ಇದು. ಇದಕ್ಕಿಂತ ಮೊದಲೇ ನಾವೊಂದು ಕೋ ಪ್ರೊಡ್ಯೂಸರ್ ಆಗಿದ್ದಾಗ ಒಂದು ದಿನ ಒಂದು ಕ್ಷಣದಲ್ಲಿ ಇದು ನೋಡೋದಾಗ್ಲೇ ಮೇಡಮ್ ಹಾಕೊಂಡು ಮೂವಿ ಮಾಡ್ಬೇಕು ಅಂತ ಒಂದು 5 years ಬ್ಯಾಕ್ ಅಲ್ಲಿ ಇತ್ತು. ಬಟ್ ಮುಹೂರ್ತ ಈಗ ಕೂಡ ಬಂದಿದೆ, ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಅದ್ಭುತ ನಟಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಭಾ ಅಂತ ನಟಿಯಾದಂತ ನಿಖಿತ ಸ್ವಾಮಿ ಅವರು. ಬಿಕಾಸ್ ಆಫ್ ಯಾಕಂದ್ರೆ ಅವ್ರ ಆಕ್ಟಿಂಗ್ ಇರ್ಬೋದು, ನಾನು ಅಲ್ಲೇ ಪಕ್ಕ ಕೂತು ಕ್ಯಾಮ್ರಾ ಪಕ್ಕ ಕೂತು ನೋಡ್ತಾ ಇದ್ದೆ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಟೇಕ್ ತಗೊಳ್ತಾ ಇರ್ತಾರೆ. ಇಲ್ಲ ಸರ್ ಇವ್ರಿಗೆ ಓಕೆ, ನಮ್ಮ ಡೈರೆಕ್ಷನ್ ಓಕೆ ಅಂದ್ರು ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್, ಆತರ ಬೇಕು. ಆತರ ಒಂದು ನನ್ನ ನಟನೆ ಬಗ್ಗೆ ಎಲ್ಲಿ ಲೋಕೋಸ್ ಇದೆ ಅದನ್ನ ತಿದ್ಕೊಂಡು ನಟನೆ ಮಾಡೋದಿಂತಲ್ಲ ಅದ್ಭುತವಾಗಿರುತ್ತೆ. ಅವ್ರ ಬಗ್ಗೆ ಮತ್ತೆ ನಮ್ಮ ಮೀರಾ ಅವರು, ವಿಂಧ್ಯ ಅವರು, ಪ್ರೀತಿ ಅವರು, ಮತ್ತೆ ಹೇಮಂತ್, ಸತೀಶ್ ಗೌಡ್ರು, ಮತ್ತೆ ಎಲ್ಲಾ ಯಾರೇ ಆರ್ಟಿಸ್ಟ್ಗಳು ಇದ್ದಾರೆ ಎಲ್ಲಾರು ಕೂಡ ನನಗೆ ಒಳ್ಳೆ ಬ್ಯಾಕ್ ಬೋನ್ ವೃತ್ತಿ ಟೀಮ್ ಒಂದೇ ಕುಟುಂಬದ ತರ ಮಾಡ್ಕೊಟ್ರು. ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆ. ಸೆನ್ಸರ್ ಕೂಡ ಆಗಿದೆ. ನೆಕ್ಸ್ಟ್ ಮಂತ್ ಅಲ್ಲಿ ಜೂನ್ ಅಲ್ಲಿ ರಿಸಲ್ಟ್ ಎಲ್ಲ ನೋಡ್ಕೊಂಡಾದ್ಮೇಲೆ ನಾನು ನಮ್ದು ಮೂವಿದು ರಿಸಲ್ಟ್ ಎಲ್ಲ ಮೂವಿದು ರಿಲೀಸ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ಟೀಚರ್ಗೆಲ್ಲ ಹೇಳ್ತೀನಿ, ದಯವಿಟ್ಟು ಎಲ್ಲ ಕೂಡ ಬನ್ನಿ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.